ಸಮಾರೋಪ. ಸಂಸ್ಕೃತ ಮತ್ತು ತಮಿಳನ್ನು ಬಿಟ್ಟರೆ ಕನ್ನಡವೇ ಅತ್ಯಂತ ಪ್ರಾಚೀನವೂ ಸಮೃದ್ಧವಾದ ಸಂಸ್ಕೃತಿಯನ್ನುಳ್ಳದ್ದು ಆದ ಭಾಷೆಯಾಗಿದೆ. ಕನ್ನಡದಲ್ಲಿ ಕೃತಿ ಮಾಡಿದ ಕವಿಗಳ ಸಂಖ್ಯೆಯೇ 1000ಕ್ಕೂ ಮೀರುತ್ತದೆ. ಅವರು ಪಡೆದ ಪ್ರೇರಣೆಗಳು ಬಹುಮುಖವಾದವುಗಳು. ಸಂಸ್ಕೃತದಿಂದ, ಪ್ರಾಕೃತದಿಂದ, ತಮಿಳಿನಿಂದ ಪ್ರೇರಣೆಗಳನ್ನು ಪಡೆದು ತಮ್ಮ ಕಾವ್ಯ ಪ್ರಯೋಗ ಪರಿಣತಿಯನ್ನು ಈ ಕವಿಗಳು ಪ್ರಕಟಿಸಿದ್ದಾರೆ. ಅನ್ಯ ಪ್ರೇರಣೆ ಪ್ರಭಾವಗಳನ್ನು ಪಡೆದರೂ ಕನ್ನಡ ಸಾಹಿತ್ಯ ಅನ್ಯ ಭಾಷಾ ಸಾಹಿತ್ಯಗಳ ಅನುಕರಣೆಯಾಗದೆ ಅದರ ಉತ್ತಮಾಂಶಗಳನ್ನು ತನ್ನಲ್ಲಿ ಅರಗಿಸಿಕೊಂಡು ಹೊಸತಾಗುವ ಪ್ರಯತ್ನವನ್ನು ಉದ್ದಕ್ಕೂ ಪ್ರಕಟಿಸಿಕೊಂಡಿದೆ. ಸಂಸ್ಕೃತದ ಬಗೆಗೆ ಅಲ್ಲಲ್ಲಿ ಒಂದು ಬಗೆಯ ವಿರೋಧಿ ಧೋರಣೆಗಳು ಕಾಣಿಸಿಕೊಂಡರೂ ಸಂಸ್ಕೃತ ಸಾಹಿತ್ಯದ ಸೊಗಸನ್ನು ಕನ್ನಡದ ಕೃಷಿಗೆ ಅಳವಡಿಸಿಕೊಳ್ಳುವ ಬಗೆಗೆ ಅನುದಾರವಾಗಿ ನಮ್ಮ ಕವಿಗಳು ನಡೆದುಕೊಳ್ಳಲಿಲ್ಲ. ಕನ್ನಡ ಕವಿಗಳು ತಾವು ಬರೆಯುತ್ತಿರುವುದು ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಎಂಬುದನ್ನು ಮರೆಯಲಿಲ್ಲ. ಕನ್ನಡ ಸಾಹಿತ್ಯದ ವಿಶೇಷತೆ ಎಂದರೆ ಕರ್ನಾಟಕದಲ್ಲಿ ಕಾಲಕಾಲಕ್ಕೆ ಪ್ರಮುಖವಾದ ಪಾತ್ರವನ್ನು ವಹಿಸಿದ ಮತಧರ್ಮಗಳ ಮೇಲೆ ಮತಧರ್ಮಗಳು ಬಂದರೂ ಅವೆಲ್ಲವುಗಳ ಸಂಪರ್ಕ ಹಾಗೂ ಸಂಘರ್ಷಗಳಿಂದ ಹೊಸ ದೃಷ್ಟಿಕೋನಗಳನ್ನು ರೂಪಿಸಿಕೊಂಡದ್ದು. ಮತ ಪ್ರಚಾರದ ಆವೇಶದ ಸೆಳವಿನಲ್ಲಿ ಸಾಹಿತ್ಯವು ಮತೀಯ ಪರಿಮಿತಿಗಳಿಂದ ಬದ್ಧವಾದಂತೆ ತೋರಿದರೂ ಉಳಿದಂತೆ ಆಯಾ ಧರ್ಮಗಳಿಂದ ಪ್ರೇರಿತವಾದ ಸಾಹಿತ್ಯ ಸರ್ವ ಜನ ಆದರಣೀಯವಾಗುವ, ಎಲ್ಲರಿಗೂ ಸಲ್ಲುವ ಮೌಲ್ಯಗಳನ್ನು ಪ್ರಕಟಿಸಿದೆ. ಧರ್ಮದ ನಿಜವಾದ ಅರ್ಥದಲ್ಲಿ ಶ್ರೇಯಸ್ಸನ್ನೇ ಗುರಿಯನ್ನಾಗಿಸಿಕೊಂಡಿದೆ. ಪಂಪ ರನ್ನರು ಜೈನ ಕವಿಗಳಾದರೂ ಅವರು ಬರೆದ ಲೌಕಿಕ ಹಾಗೂ ಆಗಮಿಕ ಕಾವ್ಯಗಳು ಎಲ್ಲ ಧರ್ಮದವರ ಮನಸ್ಸನ್ನು ಸೂರೆಗೊಳ್ಳುತ್ತವೆ. ಭಕ್ತಿಯಿಂದ ಪ್ರೇರಣೆಗೊಂಡ ಹರಿಹರನ ಹಾಗೂ ವೀರಶೈವರ ಕೃತಿಗಳಾಗಲಿ, ಹರಿದಾಸರ ಕೀರ್ತನೆಗಳಾಗಲಿ ಯಾವೊಂದು ಮತಧರ್ಮದವರ ಸ್ವತ್ತು ಮಾತ್ರವೆಂಬ ಸಂಕುಚಿತ ಪರಿಮಿತಿಗೆ ಒಳಗಾಗಿಲ್ಲ. ಕರ್ನಾಟಕದ ಈ ವಿವಿಧ ಧರ್ಮಗಳು ಸಾಹಿತ್ಯದ ಮೂಲ ಪ್ರೇರಣೆಯಾದದ್ದರಿಂದ ಕನ್ನಡ ಸಾಹಿತ್ಯಕ್ಕೆ ಬೇರಾವ ಸಾಹಿತ್ಯಕ್ಕೂ ಇಲ್ಲದ ವೈವಿಧ್ಯತೆ ಬಂದಿದೆ. ಈ ಬಗ್ಗೆ ರಂಶ್ರೀ ಮೊಗಳಿ ಕನ್ನಡ ಸಾಹಿತ್ಯ ಚರಿತ್ರೆಯ ಗ್ರಂಥದಲ್ಲಿ ಈ ರೀತಿ ಹೇಳಿದ್ದಾರೆ. ಬೇರೆಡೆಗೆ ಜನ್ಮ ತಾಳಿ ಕನ್ನಡ ಭೂಮಿಯಲ್ಲಿ ಬೆಳೆದು ಬಂದ ಜೈನ, ಶಂಕರ, ರಾಮಾನುಜ ಮತಗಳು, ಕನ್ನಡ ನೆಲದಲ್ಲಿಯೇ ಹುಟ್ಟಿ ಬೆಳೆದ ವೀರಶೈವ ಮಾಧ್ವ ಮತಗಳು ಕ್ರಿಯೆ ಪ್ರತಿಕ್ರಿಯೆಯಿಂದ ತಾಕಲಾಡಿ ಹೊಂದಿಕೊಂಡು ಹೊಸ ಸಮನ್ವಯಗಳನ್ನು ಪಡೆದು ಕನ್ನಡ ಸಾಹಿತ್ಯದಲ್ಲಿ ಅವನ್ನು ಮೂಡಿಸಿರುವುದು ಅದರ ವೈಲಕ್ಷಣ್ಯವಾಗಿದೆ. ಈ ವೈಲಕ್ಷಣ್ಯ, ವೈವಿಧ್ಯ ದಕ್ಷಿಣ ಭಾರತದ ಇತರ ಸಾಹಿತ್ಯಗಳಲ್ಲಿ ಕಾಣದು. ತಮಿಳು, ತೆಲುಗು, ಮಲಯಾಳಿ ಭಾಷೆಗಳಲ್ಲಿಯ ಪ್ರಾಚೀನ ಸಾಹಿತ್ಯದಲ್ಲಿ ಕನ್ನಡದಲ್ಲಿ ಇದ್ದಷ್ಟು ಅಖಂಡವಾಗಿ ವೈಭವಶಾಲಿಯಾದ ಜೈನ, ವೀರಶೈವ ಮತ್ತು ಮಾಧ್ವ ಪರಂಪರೆಗಳು ಇಲ್ಲ. ಅವುಗಳಲ್ಲಿಯ ಶೈವ, ವೈಷ್ಣವ ಪರಂಪರೆಗಳು ಕನ್ನಡಕ್ಕೂ ಸಮಾನವಾಗಿರುತ್ತವೆ. ಮರಾಠಿ ಭಾಷೆಯಲ್ಲಿ ಹಿಂದಿನ ಸಾಹಿತ್ಯವೆಲ್ಲ ಪ್ರಾಯಶಃ ವೈದಿಕ ಸ್ವರೂಪದ್ದು. ಜೈನ ಸಾಹಿತ್ಯ ಎಂಬುದಕ್ಕೆ ಅಲ್ಲಿ ಆಸರೆ ದೊರೆತಿಲ್ಲ. ಗುಜರಾತಿಯಲ್ಲಿ ಜೈನ ಗ್ರಂಥಗಳು ಇವೆಯಾದರೂ ಕನ್ನಡದಲ್ಲಿದ್ದ ಪರಂಪರೆ ಅದಕ್ಕಿಲ್ಲ ಎಂದಿದ್ದಾರೆ ರಂಶ್ರೀ ಮೊಗಳಿಯವರು. ಮತ್ತೊಂದು ವಿಷಯವೆಂದರೆ ಕನ್ನಡದ ಸಾಹಿತ್ಯದಲ್ಲಿ ಪರಂಪರೆಯನ್ನು ಒಪ್ಪಿಕೊಳ್ಳುವ, ಮುಂದುವರಿಸುವ ಹಾಗೂ ಅದರಿಂದ ಪುಷ್ಟವಾಗುವ ಧೋರಣೆಯ ಜೊತೆಗೆ ಪರಂಪರೆಯನ್ನು ಪ್ರಶ್ನಿಸುವ,
ಪ್ರತಿಭಟಿಸುವ ಧೋರಣೆಯೊಂದು ಉದ್ದಕ್ಕೂ ಕೆಲಸ ಮಾಡಿದೆ ಎಂಬುದು ಇದರ ವಿಶೇಷಗಳಲ್ಲಿ ಒಂದು ಎನ್ನಬಹುದು. ಈ ಪ್ರತಿಭಟನೆ ಮುಖ್ಯವಾಗಿ ವೈದಿಕ ಧರ್ಮವನ್ನು ಕುರಿತದ್ದು. ಕನ್ನಡ ಸಾಹಿತ್ಯ ಆರಂಭವಾದದ್ದೇ ಇಂತಹ ಪ್ರತಿಕ್ರಿಯೆಯನ್ನು ತಮ್ಮ ಧರ್ಮದಲ್ಲಿಯೇ ಉಳ್ಳ ಜೈನ ಕವಿಗಳಿಂದ. ಅನಂತರ ಬಂದ ವೀರಶೈವ ಸಾಹಿತ್ಯವು ವೈದಿಕ ಸಂಸ್ಕೃತಿಯ ಬಗೆಗೆ ತೀವ್ರ ಪ್ರತಿಕ್ರಿಯೆಯನ್ನು ತೋರಿಸಿದ ವೀರಶೈವ ವಿಚಾರಕ್ರಾಂತಿಯ ಪರಿಣಾಮವೇ. ಹಾಗೆ ನೋಡಿದರೆ ನಿಜವಾದ ವೈದಿಕ ಸಾಹಿತ್ಯ ಆರಂಭವಾದದ್ದು ಕುಮಾರವ್ಯಾಸನಿಂದಲೇ. ಇದಕ್ಕೂ ಮೊದಲು ರುದ್ರಭಟ್ಟನ ಜಗನ್ನಾಥ ವಿಜಯ ಬಂದಿದ್ದರು. ಕನ್ನಡದ ನೆರೆಹೊರೆಯ ಯಾವ ಸೋದರ ಭಾಷೆಯಲ್ಲೂ ಸಾಹಿತ್ಯದ ಆರಂಭಕ್ಕೆ ಈ ಒಂದು ವಿಶಿಷ್ಟತೆ ಇದ್ದ ಹಾಗೆ ತೋರುವುದಿಲ್ಲ. ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರು ಕರ್ನಾಟಕ ಸಂಸ್ಕೃತಿ ವಿಶ್ಲೇಷಣೆ ಎಂಬ ಲೇಖನದಲ್ಲಿ ಈ ರೀತಿ ಹೇಳಿದ್ದಾರೆ: ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಸಾಧ್ಯಂತವಾಗಿ ನಾವು ಅವಲೋಕಿಸಿದರೆ ವೈದಿಕ ಧರ್ಮ ವಿರೋಧಿ ಪ್ರಜ್ಞೆಯೊಂದು ಅಂತರ್ಯಾಮಿ ಸ್ಫೂರ್ತಿಯಾಗಿ ಒಳಗೇ ಕೆಲಸ ಮಾಡಿರುವುದು ನಮಗೆ ಗೋಚರವಾಗುತ್ತದೆ ಎಂದಿದ್ದಾರೆ. ಇದರಿಂದ ಒಂದು ರೀತಿಯ ಪ್ರತಿಭಟನೆಯ ಮನೋಧರ್ಮ ರೂಪುಗೊಂಡು ಕನ್ನಡ ಸಾಹಿತ್ಯದ ಕೆಲವು ವೈಲಕ್ಷಣ್ಯಗಳಿಗೆ ಹಾಗೂ ಬದಲಾವಣೆಗೆ ಕಾರಣವಾಗಿದೆ. ವೈದಿಕ ಸಂಸ್ಕೃತಿಯ ವಸ್ತುಗಳನ್ನು ಒಲ್ಲದೆ ಅಥವಾ ಅವುಗಳನ್ನು ರೂಪಾಂತರಿಸಿ ವಿಕೃತಗೊಳಿಸಿ ಕೃತಿ ರಚನೆ ಮಾಡಿದ ಜೈನ ಕವಿಗಳ ಧೋರಣೆಯಾಗಲಿ, ವೈದಿಕ ವಸ್ತುಗಳನ್ನು ಬಿಟ್ಟು ತಮಿಳಿನ 63 ಪುರಾತನರನ್ನು ಮತ್ತು ಸಮಕಾಲೀನರಾದ ಬಸವಾದಿಗಳನ್ನು ಕಾವ್ಯದ ನಾಯಕರನ್ನಾಗಿ ಮಾಡಿಕೊಂಡ ವೀರಶೈವ ಕವಿಗಳ ಧೋರಣೆಯಾಗಲಿ ಈ ಪ್ರತಿಭಟನೆಗೆ ಸಾಕ್ಷಿಯಾಗಿದೆ. ಹಾಗೆಯೇ ವೈದಿಕ ಸಂಸ್ಕೃತಿಯ ಭಾಷೆಯಾದ ಸಂಸ್ಕೃತದ ಬಗೆಗೆ ಪ್ರತಿಭಟನೆ ತೋರಿಸಿದವರು ನಯಸೇನ, ಆಂಡಯ್ಯನಂತಹ ಜೈನ ಕವಿಗಳು ಮತ್ತು ಅವರಿಗಿಂತ ಮಿಗಿಲಾಗಿ ವೀರಶೈವರಾದ ವಚನಕಾರರು ಎಂಬುದನ್ನು ಗಮನಿಸಬೇಕು. ವಿವಿಧ ಧರ್ಮಗಳವರು ಕೃತಿ ಮಾಡಿದ್ದರು. ಈ ವಿವಿಧ ಧರ್ಮಗಳ ಕವಿಗಳಲ್ಲಿ ಮತ್ತು ಈ ಧರ್ಮಗಳ ಕ್ರಿಯೆ ಪ್ರತಿಕ್ರಿಯೆಗಳ ಮಿಶ್ರಣದಲ್ಲಿ ಒಂದು ರೀತಿಯ ಸಮನ್ವಯ ದೃಷ್ಟಿ ಕನ್ನಡ ಸಾಹಿತ್ಯದ ಹಿನ್ನೆಲೆಗಿದೆ ಎನ್ನುವುದು ವಿಶೇಷವಾದ ಸಂಗತಿಯಾಗಿದೆ. ಪಂಪ ಜೈನ ಧರ್ಮದವನಾದರೂ ಅವನು ಲೌಕಿಕ ಆಗಮಿಕಗಳೆಂಬ ಎರಡೂ ಕೃತಿಗಳನ್ನು ಪೂರಕವೆಂಬಂತೆ ಕೃತಿ ಮಾಡಿದ್ದು, ರಾಘವಾಂಕ ತನ್ನ ಕಾಲದ ವೀರಶೈವದ ಸೆಳವಿಗೆ ಸಿಕ್ಕರೂ ಅದರಿಂದ ಬಿಡಿಸಿಕೊಂಡು ಹರಿಶ್ಚಂದ್ರ ಕಾವ್ಯದಂತಹ ಸರ್ವ ಧರ್ಮೀಯರಿಗೆ ಸಮ್ಮತವಾದ ಕೃತಿಯನ್ನು ಬರೆದದ್ದು. ಹರಿದಾಸರುಗಳು ಹರರಲ್ಲಿ ಯಾವ ಭೇದವನ್ನೂ ಅಷ್ಟಾಗಿ ಕಲ್ಪಿಸದೆ ಸಮಾನತಾ ದೃಷ್ಟಿಯನ್ನು ಪ್ರಸಾರ ಮಾಡಿದ್ದು ವೀರಶೈವ ಕಾವ್ಯಗಳ ಮೇಲೆ ವೈಷ್ಣವ ಪ್ರಭಾವವೂ, ಜೈನ ಕವಿಗಳ ಮೇಲೆ ವೀರಶೈವ ಪ್ರಭಾವವೂ ಬಿದ್ದದ್ದು ಮತ್ತು ರತ್ನಾಕರನು ಭೋಗ ಯೋಗ ಸಮನ್ವಯವೆಂಬ ಜೈನ ಧರ್ಮಕ್ಕೆ ವಿರೋಧಿಯಾದ ದರ್ಶನವನ್ನು ತನ್ನ ಭರತೇಶ ವೈಭವದಲ್ಲಿ ಪಡಿಮೂಡಿಸಿದ್ದು ಈ ಸಮನ್ವಯ ದೃಷ್ಟಿಯ ಪರಿಣಾಮಗಳಾಗಿವೆ. ಸಂಸ್ಕೃತ ಹಾಗೂ ಕನ್ನಡದ ಸಂಬಂಧ, ತಿಕ್ಕಾಟ, ಪ್ರಭಾವ ಮತ್ತು ಒಡಂಬಡಿಕೆಗಳಿಂದಾಗಿ ಕನ್ನಡ ಕಾವ್ಯದ ಶೈಲಿಗೆ ಒಂದು ಹೊಸತನ ಮತ್ತು ವೈವಿಧ್ಯತೆ ಪ್ರಾಪ್ತವಾಗಿದೆ. ಸಂಸ್ಕೃತದ ಪ್ರಭಾವದಿಂದ ಕನ್ನಡ ಭಾಷಾ ಶೈಲಿಗೆ ಬಂದ ಬಿಗಿ, ಅವೆರಡರ ಹದವಾದ ಮಿಶ್ರಣದಿಂದ ಕನ್ನಡ ಭಾಷಾ ಶೈಲಿಗೆ ಬಂದ ಸೊಗಸು, ಸಂಸ್ಕೃತವನ್ನೊಲ್ಲದೆ ಅಚ್ಚಗನ್ನಡದಲ್ಲೇ ನಡೆದ ಪ್ರಯೋಗಗಳಲ್ಲಿ ಹುಟ್ಟಿಕೊಂಡ ಶುದ್ಧ ದೇಶೀಯ ಸೊಗಸು ಗಮನಿಸತಕ್ಕದ್ದಾಗಿದೆ. ತ್ರಿಪದಿ, ರಗಳೆ, ಸಾಂಗತ್ಯ, ವಚನ,
ಕೀರ್ತನಗಳ ರೂಪಗಳು ಸಂಪೂರ್ಣವಾಗಿ ಕನ್ನಡ ಕಾವ್ಯದ ವೈಶಿಷ್ಟ್ಯಗಳೆಂದೇ ಹೇಳಬಹುದು. ಅದರಲ್ಲಿಯೂ ವಚನ ಸಾಹಿತ್ಯವಂತೂ ತನ್ನ ರೂಪ ಹಾಗೂ ಸತ್ವಗಳಿಂದ ವಿಶ್ವ ಸಾಹಿತ್ಯಕ್ಕೆ ಕೊಡುಗೆಯಾಗಿದೆ ಎಂದು ಧೈರ್ಯವಾಗಿ ಹೇಳಬಹುದು. ಕನ್ನಡ ಸಾಹಿತ್ಯದಲ್ಲಿ ಚರ್ವಿತ ಚರವಣವಿರಬಹುದು, ಆದರೆ ಆ ಕಾರಣದಿಂದ ಅದು ನಿಂತ ನೀರಾಗಿಲ್ಲ. ಧರ್ಮಗಳ ದಟ್ಟವಾದ ಪ್ರಭಾವಗಳಿವೆ, ಆದರೆ ಕವಿಗಳ ಪ್ರಾಯೋಗಿಕ ಮತಿ ಇದರಿಂದ ಮಂಕಾಗಿಲ್ಲ. ಸಂಪ್ರದಾಯದ ನಾಗಬಂಧದಲ್ಲಿ ನರಳಿರಬಹುದು, ಆದರೆ ಆ ಚೌಕಟ್ಟಿನಲ್ಲೇ ಸಮರ್ಥರಾದ ಕವಿಗಳು ತಮ್ಮ ಸ್ವಾತಂತ್ರ್ಯವನ್ನು ಮೆರೆದಿದ್ದಾರೆ. ಈ ಸಾಹಿತ್ಯ ಪರಂಪರೆ ಕೆಲವು ಶಿಖರಗಳನ್ನು ಎತ್ತಿದೆ. ಪಂಪ, ಹರಿಹರ, ಕುಮಾರವ್ಯಾಸ ಇವರುಗಳ ಕೃತಿಗಳಲ್ಲಿ ಇಂದು ಕನ್ನಡದಲ್ಲಿ ಕೆಲಸ ಮಾಡುವ ಸಾಹಿತಿಗೆ ಕನ್ನಡ ಸಾಹಿತ್ಯವನ್ನು ಶ್ರದ್ಧೆಯಿಂದ ಅಭ್ಯಾಸ ಮಾಡುವವರಿಗೆ ತಾವು ಯಾವ ಪರಂಪರೆಯ ಅಂಗವಾಗಿದ್ದೇವೆ ಎಂಬ ಅರಿವು, ತಮ್ಮ ಹಿಂದೆ ಇರುವ ಸಾಹಿತ್ಯ ಸಮೃದ್ಧಿಯ ಪರಿಚಯವೂ ಅತ್ಯಂತ ಅಗತ್ಯ. ಮಾನ್ಯರೇ, ಇದುವರೆಗೆ 47 ಕಂತುಗಳಲ್ಲಿ ಪ್ರಸಾರವಾದ GS ಶಿವರುದ್ರಪ್ಪನವರ ಕನ್ನಡ ಸಾಹಿತ್ಯ ಸಮೀಕ್ಷೆ ಪುಸ್ತಕದ ಓದು ಇಂದಿಗೆ ಮುಕ್ತಾಯಗೊಂಡಿತು. ಕೇಳುಗರಾದ ತಮ್ಮೆಲ್ಲರಿಗೂ ವಂದನೆಗಳು. CP ನಾಗರಾಜ.